ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅದು ಸೀಸ್ನಲ್ ವೈಸ್ ಸಿಕ್ಕುವಂತಹ ಹಣ್ಣು ಹಂಪಲನ್ನು ಸೇವನೆ ಮಾಡಬೇಕು. ಅದರಲ್ಲಿರೋ ಅಂಶ ನಮ್ಮ ದೇಹಕ್ಕೆ ಹೋದಾಗ ನಮಗೆ ಆ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಅದನ್ನು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ, ರೆಡಿಮೇಡ್ ಫುಡ್ಗೆ ಹೋಗಿ ರೆಡಿಮೇಡ್ ಇದು ಮಾಡಿಕೊಂಡು ಅನೇಕ ರೀತಿ ಕಾಯಿಲೆಗಳು ತರಿಸ್ಕೊತಾ ಇದ್ದೀವಿ. ಆ ಕಾಯಿಲೆ ತರಿಸ್ಕೋಬಾರ್ದು. ನಾವು ಚೆನ್ನಾಗಿರಬೇಕು, 100 ವರ್ಷ ಕಾಲ ಚೆನ್ನಾಗಿರಬೇಕು ಅಂದರೆ ಪ್ರಕೃತಿ ಪ್ರಕೃತಿ ಈ ಥರ ಹಣ್ಣುಗಳು ಕೊಡ್ತಾರೆ. ಆ ಹಣ್ಣುಗಳನ್ನು ಸೇವನೆ ಮಾಡಬೇಕು. ಇದು ಕಾರೆ ಹಣ್ಣು ಅಂತಾರೆ, ಗಾರೆ ಹಣ್ಣು ಅಂತಾರೆ. ಇದು ಈ ಸೀಸನಲ್ಲಿ ಮಾತ್ರ ಬಿಡ್ತಾರೆ, ಮತ್ತು ಇದು ಸಿಕ್ಕಲ್ಲ. ಇದು ಈ ಸೀಸನಲ್ಲಿ ಮಾತ್ರ ಬಿಡ್ತದೆ, ಮತ್ತು ಸಿಕ್ಕಲ್ಲ. ಇದು ಅನೇಕ ಹಳ್ಳಿ ಕಡೆ ಇದು ಬಹಳ ಲಭ್ಯವಿರ್ತದೆ. ಇದನ್ನು ಹುಡುಕಿ ಸೇವಿಸಬೇಕು. ಕಾರಣ ಇದರಲ್ಲಿ ಬೇರೆ ಅಂಶಗಳಿರ್ತವೆ, ಬೇರೆ ಹಣ್ಣುಗಳ ಬೇರೆ ಅಂಶ ಇರ್ತದೆ. ಅದನ್ನು ನಮ್ಮ ದೇಹಕ್ಕೆ ಹೋದಾಗ ಅಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಆಗ ಇದರಲ್ಲಿರುವಂಥ ಅಂಶದಿಂದ ಆ ಕಾಯಿಲೆಗಳು ಶರೀರ ಒಳಗಡೆ ಬಿಡಲ್ಲ. ಈ ಗಾರೆ ಹಣ್ಣು ಈ ಸೀಸನಲ್ಲಿ ಬರ್ತದೆ. ಇದರಲ್ಲೂ ಇನ್ನೂ ದ್ವಾರಕಾಯಿದು ಇನ್ನೂ ಹಣ್ಣಾಗಿಲ್ಲ. ಭಾಳ ಚೆನ್ನಾಗಿರ್ತದೆ ಸೇವನೆ ಮಾಡೋಕ್ಕೆ, ಸಿಹಿಯಾಗಿರ್ತದೆ. ನೋಡಿ ಪ್ರಕೃತಿ ಇದು ನೋಡಿ, ಅಮೃತ ಬಳ್ಳಿ ಅಂತಾರೆ, ಟೀನೋಸ್ಪಲ್ ಲ್ಯಾಟಿಫೋಲಿಯಾ ಅಂತ ಅಮೃತ ಬಳ್ಳಿ ಅಂತಾರೆ. ಇದನ್ನು ಜಡೆ ಇದು ಸಹ ಆಯುರ್ವೇದಿಕಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ದಾಗರ ಬಳ್ಳಿ ಅಂತಾರೆ. ಎಷ್ಟು ನೋಡಿ ಎಷ್ಟು ನಮಗೆ ಸಿಗುತ್ತಂದರೆ ಪ್ರಕೃತಿ ಒಳಗಡೆ ಬಂದಾಗ ಅಷ್ಟು